ರಷ್ಯಾಧಿಪತಿ ಈಗ ದೆಹಲಿ ಯಾತ್ರೆಯನ್ನ ಶುರು ಮಾಡಿದ್ದಾರೆ. ರಾಜ್ಘಾಟ್ಗೆ ಈಗಾಗಲೇ ವ್ಲಾದಿಮಿರ್ ಪುಟಿನ್ ಭೇಟಿಯನ್ನು ಕೊಟ್ಟು ಗಾಂಧೀಜಿ ಸಮಾಧಿಗೆ ಪುಟಿನ್ ಪುಷ್ಪ ನಮನವನ್ನ ಸಲ್ಲಿಸಿದರು. ಅಲ್ಲಿಂದ ನೇರವಾಗಿ ಹೈದರಾಬಾದ್ ಹೌಸ್ಗೆ ತೆರಳುತ್ತಾ ಇದ್ದಾರೆ. ಇನ್ನು ಅದಕ್ಕೆ ಹೋಗಕ್ಕೂ ಮುಂಚೆಯೇ ಸಂದರ್ಶಕರ ಡೈರಿಯಲ್ಲಿ ಗಾಂಧಿ ಬಗ್ಗೆ ಹಾಡಿ ಹೊಗಳಿದ್ರು ಪುಟಿನ್. ಗಾಂಧೀಜಿ ಇಡೀ ಜಗತ್ತಿಗೆ ಮಹಾನ್ ನಾಯಕ. ಇವತ್ತು ರಷ್ಯಾ ಹಾಗೂ ಭಾರತದ ಗಟ್ಟಿತನ ಯಾವ ರೀತಿ ಬೇರೂರಿದೆ ಅನ್ನೋದಕ್ಕೆ ಇದಕ್ಕೆ ಮೂಲ ಕಾರಣವೇ ಗಾಂಧಿ ಎನ್ನುವಂತಹ ಮಾತುಗಳನ್ನು ಹಾಡಿ ಹೋಗಲಿದ್ರು. ಇನ್ನು ಕೆಲವೇ ಕ್ಷಣಗಳಷ್ಟೇ ಈಗ ಪ್ರಧಾನಿ ಮೋದಿ ಹಾಗೂ ವ್ಲಾದಿಮಿರ್ ಪುಟಿನ್ ಇಬ್ಬರು ದ್ವಿಪಕ್ಷೀಯ ನಾಯಕರ ಮಾತುಕತೆ ಪ್ರಾರಂಭ ಆಗುತ್ತೆ. ಈಗ ಹೈದರಾಬಾದ್ ಹೌಸ್ನಲ್ಲಿ ಇಬ್ಬರು ನಾಯಕರು ಕೂಡ ಕುಳಿತುಕೊಂಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಅಲ್ಲಿನ ನೇರ ಲೈವ್ ದೃಶ್ಯಾವಳಿಗಳು. ಹಲವು ಒಪ್ಪಂದಗಳಿಗೆ ಈಗ ಸಹಿಯನ್ನು ಹಾಕಲಿದ್ದಾರೆ. ಹೈದರಾಬಾದ್ ಹೌಸ್ನ ನೇರ ದೃಶ್ಯಾವಳಿಗಳಿದು. ಕೆಲವೇ ಕ್ಷಣಗಳಲ್ಲಿ ಪುಟಿನ್ ಭಾರತದೊಂದಿಗಿನ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ರವಿ ಜೋಶಿ, ನಿವೃತ್ತ ರಾ ಏಜೆಂಟ್, ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ವ್ಲಾದಿಮಿರ್ ಪುಟಿನ್ ಅಂದ ತಕ್ಷಣ ಒಂದು ರೀತಿ ಡಿಫ್ರೆಂಟ್ ಮ್ಯಾನರಿಸಮ್ ಅವ್ರದ್ದು. ಅಷ್ಟು ಈಸಿಯಾಗಿ ಅವರು ಯಾವುದೇ ದೇಶವನ್ನು ನಂಬೋದಿಲ್ಲ. ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕಬೇಕಂದ್ರೂ ಸಾವಿರಾರು ಬಾರಿ ಯೋಚಿಸಿರ್ತಾರೆ. ಈ ಹಿಂದೆ ಕೂಡ ಭಾರತ ಹಾಗೂ ರಷ್ಯಾ ನಡುವಿನ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಪಾಶ್ಚಿಮಾತ್ಯ ದೇಶಗಳು ಅದೆಷ್ಟೋ ಕರೆ ಕೊಟ್ಟಿದ್ವು, ಅದೇನೇನೋ ನಿರ್ಬಂಧಗಳನ್ನು ಹಾಕಿದ್ರು. ಅದೆಲ್ಲವನ್ನ ಹೊರತುಪಡಿಸದೆ ಭಾರತದೊಟ್ಟಿಗೆ ನಾವು ಗಟ್ಟಿಯಾಗಿ ನಿಲ್ತೇವೆ. ಭಾರತ ಕೂಡ ಅದೆಷ್ಟೋ ಸಂದರ್ಭಗಳಲ್ಲಿ ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದೆ ಅಂತ ಗ್ರೀನ್ ಹೌಸ್ ನಿಂದ ಕೂಡ ಹೇಳಿದ್ದಾಯ್ತು. ಸೊ ಈಗ ಒಪ್ಪಂದಕ್ಕೆ ಸಹಿ ಹಾಕುವಂತಹ ಸಂದರ್ಭ, ಈ ಒಂದು ಸಂದರ್ಭವನ್ನ ಯಾವ ರೀತಿ ವಿಶ್ಲೇಷಿಸ್ತೀರಿ? ಇದರಿಂದ ಭಾರತಕ್ಕೆ ಯಾವ ರೀತಿ ಲಾಭ ಆಗುತ್ತೆ? ನೋಡಿ, ಈಗ ಪ್ರೆಸಿಡೆಂಟ್ ಪುಟಿನ್ ಅವರ ವಿಸಿಟ್ ಭಾರತಕ್ಕೆ ಭಾಳಷ್ಟು ಮಹತ್ವಪೂರ್ಣವಾಗಿದೆ. ಇದರಲ್ಲಿ 3-4 ಪಾಯಿಂಟ್ಸ್ ನಾನು ವಿಶೇಷವಾಗಿ ಹೇಳ್ತೀನಿ. ಇದು ನಮ್ಮ ದೇಶಕ್ಕೆ 23ನೇ ವಾರ್ಷಿಕ ಶಿಖರ ಸಮ್ಮೇಳನ. ಸಮ್ಮೇಳನ ಇದು ಇಂಡಿಯಾ ಮತ್ತು ರಷ್ಯಾದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಶುರುವಾಗಿದ್ದು 2010ರಲ್ಲಿ. ಅದಾದಮೇಲೆ ಈಗ ಇದು ಸ್ಪೆಷಲ್ ಪ್ರಿವಿಲೇಜ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಪರಿವರ್ತನೆ ಆಗಿದೆ. ಈ ಥರ ಪಾರ್ಟ್ನರ್ಶಿಪ್ ಕೇವಲ ಭಾರತ ಮತ್ತು ರಷ್ಯಾದ ಮಾತ್ರ ಇದೆ. ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಭಾಳಷ್ಟು ದೇಶಗಳ ಜೊತೆಗೆ ಸೈನ್ ಮಾಡಿದ್ದೀವಿ. ಬಟ್ ಇದು ಬಹಳ ಅತಿ ಮುಖ್ಯವಾದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದು. ಸೊ ಅದಕ್ಕೂ ಬೇರೆ ದೇಶಗಳಿಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನಂದ್ರೆ, ಕೇವಲ 2 ದೇಶಗಳ ಜೊತೆಗೆ ಭಾರತ ಪ್ರತಿ ವರ್ಷ ಶಿಖರ ಸಮ್ಮೇಳನ ಮಾಡುತ್ತದೆ. ಒಂದು ಜಪಾನ್ ಮತ್ತು ರಷ್ಯಾ. ಸೊ ಅಂದರೆ ಆ ಶಿಖರ ಸಮ್ಮೇಳನ ಅಂದರೆ 2 ದೇಶದ ನಾಯಕರು ಪ್ರತಿ ವರ್ಷ ಖಂಡಿತವಾಗಿ ಮೀಟಿಂಗ್ ಮಾಡಲೇಬೇಕು. ಆ ಮೀಟಿಂಗ್ ಮಾಡಿದಾಗ 2+2 ಮೀಟಿಂಗ್ ಕೂಡ ಆಗುತ್ತೆ. 2+2 ಅಂದರೆ ನಮ್ಮ ವಿದೇಶ ಮಂತ್ರಿ ಮತ್ತು ನಮ್ಮ ರಕ್ಷಾ ಮಂತ್ರಿಗಳು ರಷ್ಯಾದ ವಿದೇಶ ಮಂತ್ರಿ ಮತ್ತು ರಷ್ಯಾದ ರಕ್ಷಾ ಮಂತ್ರಿಗಳ ಜೊತೆಗೆ ಮೀಟಿಂಗ್ ಮಾಡ್ತಾರೆ ಇದೇ ಸಂದರ್ಭದಲ್ಲಿ. ಸೊ ಆಗ ಬರೀ ಕೇವಲ ನಮ್ಮ ದೇಶದ ನಾಯಕರು ಮಾತ್ರ ಅಲ್ಲ, ದ ವರ್ಕಿಂಗ್ ರಿಲೇಷನ್ಶಿಪ್ ಎಲ್ಲಿ ಆಗುತ್ತೋ ಅಲ್ಲಿ ಮೀಟಿಂಗ್ ಆಗುತ್ತೆ. ಅಲ್ಲಿ ಭಾಳಷ್ಟು ಮೆಮೊರಾಂಡಮ್ ಸೈನ್ ಆಗುತ್ತೆ. ಈ ವರ್ಷ ನಮಗೆ ಗೊತ್ತಿದ್ದ ಪ್ರಕಾರ ಎನರ್ಜಿ ಸೆಕ್ಟರ್ನಲ್ಲಿ, ಡಿಫೆನ್ಸ್ ಸೆಕ್ಟರ್ನಲ್ಲಿ ಮತ್ತು ಟ್ರೇಡ್ ಸೆಕ್ಟರ್ನಲ್ಲಿ, ಮತ್ತು ಇನ್ನೊಂದು ಹೊಸ ವಿಷಯ ಬಂದಿದೆ, ಲೇಬರ್ ಮೊಬಿಲಿಟಿ ಅಂತ ಒಂದು ಹೊಸ ವಿಷಯ ಬಂದಿದೆ. ಅದರಲ್ಲಿ ಕೂಡ ಒಂದು ಹೊಸ ಅಗ್ರಿಮೆಂಟ್ ಸೈನ್ ಆಗುತ್ತೆ. ಈ ಲೇಬರ್ ಮೊಬಿಲಿಟಿ ಏನಂದರೆ, ಪ್ರಥಮ ಬಾರಿ ರಷ್ಯಾದವರು ನಮ್ಮ ಇಂಡಿಯಾದ ಲೇಬರ್ಸನ್ನು ಅಲ್ಲಿಗೆ ವೆಲ್ಕಮ್ ಮಾಡಲಿಕ್ಕೆ ಒಂದು ವೀಸಾ ಅಗ್ರಿಮೆಂಟ್ ಸೈನ್ ಮಾಡ್ತಾರೆ. ಸೊ ಇದು ಭಾಳ ಮುಖ್ಯ. ಈ 2 ದೇಶಗಳು ಜಪಾನ್ ಮತ್ತು ರಷ್ಯಾ ನಮ್ಮ ಲೇಬರ್ಗೆ ಭಾಳ ಡಿಮ್ಯಾಂಡ್ ತೋರಿಸ್ತಾ ಇದೆ. ಸೊ ಅಲ್ಲಿ ಲೇಬರ್ ಮೊಬಿಲಿಟಿ ಅಗ್ರಿಮೆಂಟ್ ಒಂದು ಸೈನ್ ಮಾಡ್ತಾಯಿದ್ದೀವಿ ನಾವು. ಮತ್ತು ಸ್ಪೇಸ್ ಎಕ್ಸ್ಪ್ಲೋರೇಷನ್ನಲ್ಲಿ ಕೂಡ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತೀವಿ ನಾವು. ಈಗ 2-3 ವಿಷಯ ಹೇಳಬೇಕು ಅಂದರೆ, ಇದು ಪುಟಿನ್ ಅವರದು ಭಾರತಕ್ಕೆ ಪ್ರಥಮ ವಿಸಿಟ್ ಆಫ್ಟರ್ ದ ಸ್ಟಾರ್ಟ್ ಆಫ್ ದ ಯುಕ್ರೇನ್ ವಾರ್. ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಇದು ಪುಟಿನ್ ಅವರದು ಪ್ರಥಮ ವಿಸಿಟ್. ಇನ್ನೊಂದೇನೆಂದರೆ, ನಮ್ಮ ದೇಶದ ಮೇಲೆ ಅಮೆರಿಕ ಎಂದು
ಟ್ಯಾರಿಫ್ 25% ಎಕ್ಸ್ಟ್ರಾ ಟ್ಯಾರಿಫ್ ಹಾಕಿದಾರಲ್ಲ ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡೋಕ್ಕೋಸ್ಕರ, ಅದು ಆ ಟ್ಯಾರಿಫ್ ಶುರು ಆದ ಮೇಲೆ ಇದು ಪುಟಿನ್ ಅವರ ಫಸ್ಟ್ ವಿಸಿಟು. ಸೊ ಅದಕ್ಕೋಸ್ಕರ ಈ ಎರಡೂ ವಿಷಯಗಳ ಬಗ್ಗೆ ಭಾಳಷ್ಟು ಕೂಲಂಕುಷವಾಗಿ ವಿಶ್ಲೇಷಣೆ ನಡೆಯುತ್ತದೆ. ಈಗ ಹೇಗೆ ಭಾರತ ಈ 25% ಟ್ಯಾರಿಫ್ಸ್ನ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವ, ನಾವು ರಷ್ಯನ್ ಆಯಿಲ್ನ ಪೂರ್ತಿಯಾಗಿ ಇಂಪೋರ್ಟ್ ಮಾಡೋದು ಸ್ಟಾಪ್ ಮಾಡಬೇಕಾ, ಈ ವಿಚಾರವಾಗಿ ಭಾಳ ವಿಸ್ತಾರವಾಗಿ ನಾವು ಡಿಸ್ಕಸ್ ಮಾಡ್ತೀವಿ ಈಗ. ಸೊ ಅದಕ್ಕೆ ಪ್ರಾಬ್ಲಮ್ ಏನು ಬರ್ತಾಯಿದೆ ಅಂದರೆ, ನಾವು ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡಿದ್ರೆ ನಾವು ರಷ್ಯಾಗೆ ಡಾಲರ್ ಮೂಲಕ ಪೇಮೆಂಟ್ ಮಾಡೋ ಹಾಗಿಲ್ಲ. ಇದು ಅಮೇರಿಕನ್ ಸ್ಯಾಂಕ್ಷನ್ಸ್ ಇಫೆಕ್ಟು. ಈಗ ನಾವು ಡಾಲರ್ ಮೂಲಕ ಪೇಮೆಂಟ್ ಮಾಡೋ ಹಾಗಿಲ್ಲ ಅಂದರೆ ನಾವು ರುಪಿಯಿಂದ ಪೇಮೆಂಟ್ ಮಾಡ್ತೀವಿ. ನಾವು ರುಪಿ ರೂಬಲ್ ಟ್ರೇಡು ಭಾಳ ವರ್ಷಗಳಿಂದ ರಷ್ಯಾದ ಜೊತೆಗೆ ನಡೀತಾ ಇದೆ. ಬಟ್ ಈಗ ನಮ್ಮ ಎರಡು ದೇಶದ ಮುಖ್ಯ ಟ್ರೇಡ್ ಎಷ್ಟು ಜಾಸ್ತಿ ಆಗಿದೆ ಅಂದರೆ, ನಾವು 2020-21 ನಮ್ಮ ಟ್ರೇಡು ಕೇವಲ $10 ಬಿಲಿಯನ್ ಇತ್ತು. ಈಗ $69 ಬಿಲಿಯನ್ ಆಗಿದೆ. ಈ $69 ಬಿಲಿಯನ್ ಯಾತಕ್ಕಾಯಿತು ಅಂದರೆ ಬಿಕಾಸ್ ಆಫ್ ದ ರಷ್ಯನ್ ಆಯಿಲ್ ಇಂಪೋರ್ಟ್. ಸೊ ಇದಕ್ಕೆ ಪೇಮೆಂಟ್ ಮಾಡೋದು ಭಾಳ ನಮಗೆ ಕಠಿಣವಾಗಿದೆ. ಸೊ ಈಗ ರಷ್ಯಾ ಕೇವಲ ರುಪೀಸ್ ತೊಗೊಂಡ್ರೆ ಅದು ಅಪಾರ ಭಂಡಾರವಾಗಿ ಕೂಡುತ್ತದೆ ಅಲ್ಲಿ. ಆ ರುಪೀಸನ್ನ ಕೇವಲ ಇಂಡಿಯಾದಲ್ಲಿ ಮಾತ್ರ ಖರ್ಚು ಮಾಡಬೇಕು ಅವರು. ಸೊ ಅವರು ಇಂಡಿಯಾದಲ್ಲಿ ಅದನ್ನು ಇನ್ವೆಸ್ಟ್ ಮಾಡಬೇಕು, ಅಥವಾ ಇಂಡಿಯಾದಲ್ಲಿ ಅವ್ರ ಗುಡ್ಸ್ ಆ್ಯಂಡ್ ಕಮೋಡಿಟೀಸ್ ಆ್ಯಂಡ್ ಸರ್ವಿಸಸ್ ತೊಗೊಳ್ಬೇಕು. ಸೊ ಅಲ್ಲಿ ಮಾತ್ರ ಖರ್ಚು ಮಾಡಲಿಕ್ಕೆ ಸಾಧ್ಯ. ಸೊ ಇದಕ್ಕೆ ಹೇಗೆ ಇದನ್ನು ಸೊಲ್ಯೂಷನ್ ಏನು ಅಂತ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಇದೊಂದು ದೊಡ್ಡ ಅವಕಾಶ, ಅದೊಂದು ದೊಡ್ಡ ಪ್ರಮುಖ ಚರ್ಚೆ ವಿಷಯ ಆಗಿದೆ ಈಗ. ಇನ್ನೊಂದು ಏನಂದರೆ, ಈಗ ಅಮೇರಿಕಾ ಆಗಲಿ ಯುರೋಪ್ ಆಗಲಿ ಎಲ್ಲ ರಾಜಧಾನಿಗಳು ಈ ವಿಸಿಟನ್ನು ಭಾಳ ಕೂಲಂಕಷವಾಗಿ ನೋಡ್ತಾ ಇದೆ. ಏಕೆಂದರೆ ಅವರು ಹೇಳೋ ಪ್ರಕಾರ ಮೋದಿಯವರು ಪುಟಿನ್ ಮೇಲೆ ಭಾಳ ಪ್ರಭಾವ ಇದೆ. ಅವರು ಈ ಪುಟಿನ್ ಅವ್ರಿಗೆ ಈ ಯುಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಅವ್ರಿಗೆ ಕೇಳ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಮೋದಿಯವರು ಪುಟಿನ್ ಮೇಲೆ ಏನು ವಿಚಾರ ಮಾಡ್ತಾರೆ ಅದನ್ನು ಕೂಡ ನಾವು ನೋಡಬೇಕು. ಸೊ ಈಗ ಈ ಯುಕ್ರೇನ್ ಯುದ್ಧ ಮೇಲೆ ಇದು ಹೇಗೆ ಪ್ರಭಾವ ಬೀಳುತ್ತದೆ ಈ ವಿಸಿಟ್ಟು, ಅದು ಕೂಡ ಒಂದು ಬಹಳ ಮುಖ್ಯವಾದ ಅಂಶ. ಸೊ ಈ ಎಲ್ಲ ಅಂಶಗಳನ್ನು ನೋಡಿ ಈ ವಿಸಿಟ್ಟು ಬಹಳ ಅತಿ ಮುಖ್ಯವಾದ ವಿಸಿಟ್ ಆಗಿದೆ ನಮ್ಮ ದೇಶಕ್ಕೆ ಇದು, ಮತ್ತು ವಿಶ್ವಕ್ಕೂ ಕೂಡ ಇದೊಂದು ಒಳ್ಳೆಯ ಅವಕಾಶ ಇದು. ಸೊ ಯಾಕೆಂದರೆ ಈಗ ಇದೇ ಸದ್ಯದಲ್ಲಿ ಟ್ರಂಪ್ನವರು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಒಂದು 28 ಪಾಯಿಂಟ್ ಪ್ಲ್ಯಾನ್ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಪುಟಿನ್ ಅವರು ಅದನ್ನು ಫ್ರೇಮ್ವರ್ಕ್ ವೆಲ್ಕಮ್ ಮಾಡಿದ್ದಾರೆ. ಯುಕ್ರೇನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಕೂಡ ಅದನ್ನು ವೆಲ್ಕಮ್ ಮಾಡಿದ್ದಾರೆ. ಅಲ್ಲಿ ಏನು ಆಗುತ್ತೆ ಅದನ್ನು ನೋಡಬೇಕು, ಅದು ಹೇಗೆ ಮುಂದುವರಿಯುತ್ತದೆ ಅಂತ ನೋಡಬೇಕು. ಧನ್ಯವಾದ ರವಿ ಜೋಶಿ ಅವರೇ, ಟಿವಿ ನನ್ನೊಂದಿಗೆ ಮಾತನಾಡೋದಕ್ಕಾಗಿ.